ನಮಸ್ಕಾರ ಎಲ್ರಿಗೂ. ಯಾಕಂತಂದ್ರೆ ಇವತ್ತು ನಾನು ಅದೀನಿ ಬೋರ್ಗಾಂವ್ ಗ್ರಾಮದಲ್ಲಿ. ಬೋರ್ಗಾಂವ್ ಗ್ರಾಮದಲ್ಲಿ ಯಾಕಂತ ಕೇಳಿದ್ರೆ ಬೋರ್ಗಾಂವ್ ಪಟ್ಟಣದ ಸಿದ್ದೇಶ್ವರ ದೇವಸ್ಥಾನ ಇದೆ ಮತ್ತು ಬೀರ್ ದೇವ್ರ ದೇವಸ್ಥಾನ ಇದೆ. ಅತ್ಯಂತ ಹೆಚ್ಚು ಪ್ರಸಿದ್ಧಿ ಪಡೆದಿರುವಂಥ ಬೀರ್ ದೇವ್ರ ದೇವಸ್ಥಾನ ಮತ್ತು ಸಿದ್ದೇಶ್ವರ ದೇವಸ್ಥಾನ. ಅದರಲ್ಲೇ ಕೂಡ ಅರ್ಯಾಣ ಸಿದ್ದೇಶ್ವರ ಅಂತೇಳಿ ತೋಟದಲ್ಲಿದೆ. ಯಲಪರಟೆ ಅರ್ಯಾಣ ಸಿದ್ಧ ಬಂದು ಇಲ್ಲಿ ನೆಲೆಸಿದಾನಂತೇಳಿ ಉದ್ಭವ ಮೂರ್ತಿ ಇದೆ. ಇಲ್ಲಿ ಬಂದು ಇವತ್ತು ಅರ್ಯಾಣ ಸಿದ್ದೇಶ್ವರ ಜಾತ್ರೆ ಇದೆ. ಇಲ್ಲಿ ಜಾತ್ರೆಯನ್ನು ಒಂದು ಸ್ವಲ್ಪ ಶೂಟಿಂಗ್ ಮಾಡಿಕೊಂಡು ಆಮೇಲೆ ಇಲ್ಲಿರುವಂಥ ಚರಿತ್ರೆಯನ್ನು ತಿಳ್ಕೊಂಡು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ನೋಡ್ತಾ ಇರೋರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಆದಷ್ಟು ಜನರಿಗೆ ತಲುಪಿಸಿ. ನಮಸ್ಕಾರ. ಪ್ರತಿ ವರ್ಷ ಅರ್ಯಾಣ ಸಿದ್ದೇಶ್ವರ ತೋಟದಲ್ಲಿರುವಂಥ ಅರ್ಯಾಣ ಸಿದ್ದೇಶ್ವರ ಯಾವ ರೀತಿ ಒಂದು ಚಾಲನೆ ಸಿಗ್ತದೆ ಜಾತ್ರೆ? ಜಾತ್ರೆ ಅರ್ಯಾಣ ಸಿದ್ದೇಶ್ವರ ಪುರಾತನ ಕಾಲದಿಂದ ಅಲ್ಲಿ ಸ್ಥಾಪನಾ ಐತಿ. ಪುರಾತನ ಕಾಲದ ಸ್ಥಾಪನಾ ಈಗ ಒಂದು 20-25 ವರ್ಷದಿಂದ ಈಗ ನಾವು ಅದು ದೊಡ್ಡ ಪ್ರಮಾಣದಾಗ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತಾ ಇದ್ದೇವೆ. ಆದರೂ ರಂಗಪಂಚಮಿ ಆಗಿ ಮರುದಿವಸ ಫಸ್ಟ್ ನಾವು ರಂಗಪಂಚಮಿ ಆಗಿ ಮರುದಿವಸ ಜಾತ್ರೆ ಕರಿ ಕಟ್ತೇವೆ. ಕರಿ ಕಟ್ಟೋದಂದ್ರೆ ಹಂಗೆ ಅಲ್ಲಿ ತೋಟದಾಗಿನವ್ರು ಒಬ್ರು ರಾಮ ಫಿರ್ಗನವ್ರು ಅಂತ ಹೇಳಿದ್ರು. ಅಲ್ಲಿ ಕರಿ ಏನಿದ್ದಲ್ಲ ನೈವೇದ್ಯ ಎಲ್ಲ ಅಲ್ಲಿ ತಯಾರು ಮಾಡಿ ಅಲ್ಲಿಂದ ಪಾಲಿಕೆ ತಗೊಂಡೋಗಿ ಅವ್ರ ಮನೆಯಿಂದ ಕರಿ ತಂದು ಗುಡಿಯಾಗ ರಂಗಪಂಚಮಿ ದಿವಸ ಸಾಯಂಕಾಲ ಕರಿ ಕಟ್ಟಿ ಅಲ್ಲಿಂದ ನಮ್ಮ ಜಾತ್ರೆ ಚಾಲು ಮಾಡ್ತೇವೆ. ಚಾಲು ಮಾಡಿ ಮರುದಿವಸ ನಮ್ಮ ತೋಟದ ಅರ್ಯಾಣ ಸಿದ್ದೇಶ್ವರ ಮಂದಿರದಿಂದ ಊರೊಳಗೆ ಪಾಲಿಕೆ ಮೆರವಣಿಗೆ ನಡೆಸ್ತೇವೆ. ಮೆರವಣಿಗೆ ನಡೆಸೋಕ್ಕಿಂತ ಮುಂಚೆ ಅಲ್ಲಿ ಊರಾಗ ಬೀರ್ ಸಿದ್ದೇಶ್ವರ ಗುಡಿಗೆ ಹೋಗಿ ಅಲ್ಲಿಂದ ಸಿದ್ದೇಶ್ವರ ಗುಡಿಗೆ ಹೋಗಿ ಮತ್ತು ರಾಜಾಪುರದಿಂದ ಪಾಲಿಕೆ ಅಮೋಘ ಸಿದ್ದೇಶ್ವರ ಪಾಲಿಕೆಯನ್ನು ಪ್ರತಿ ವರ್ಷ ನಾವು ತರಿಸಿ ಮೆರವಣಿಗೆ ಮಾಡಿ ಅಲ್ಲಿ ಊರಾಗ ದೊಡ್ಡ ಪ್ರಮಾಣದಿಂದ ಮೆರವಣಿಗೆ ವಿಜೃಂಭಣೆಯಿಂದ ಮತ್ತು ಹೊಳ್ಳಿ ಮಂದಿರಕ್ಕೆ ಆಗಮನ ಆಗ್ತಾವೆ. ಒಂದು 12 ಗಂಟೆ ಸುಮಾರು ಅಲ್ಲಿಗೆ ಭೇಟಿ ಎಲ್ಲ ಮಾಡಿಸಿ ಆಲ್ಗ ಒಂದು ಕಾರ್ಯಕ್ರಮವನ್ನು ನಡೆಸಿ ಮುಂದೆ ಬಾಕುಣಿಕೆ ಮಾಡಿಸಿ ಅಲ್ಲಿಂದ ಮಹಾಪ್ರಸಾದ ಎಲ್ಲ ಚಾಲು ಆಗ್ತೈತಿ. ಮತ್ತು ಮುಂದೆ ಸ್ವಲ್ಪ ಇಲ್ಲಿ ನಮ್ಮ ಬೀರ್ದೇವ್ರ ಅರ್ಚಕರಾದಂಥ ಬೀರ್ದೇವ್ ಅವರನ್ನು ನಾಲ್ಕು ನೋಡಿ ಮಾತಾಡ್ತಾರೆ. ನಮಸ್ಕಾರ. ಈಗ ಮೊದಲಿನಂದು ಅರ್ಯಾಣ ಸಿದ್ಧ ಗುಡಿಯಲ್ಲಿ ಪಾಟ್ನೆಗಿದ್ದು ಈ ಮೊದಲು ನಮ್ಮ ಪಲ್ಲಕ್ಕಿ ನಮ್ಮ ಡಾಲ್ ವಾಳ ಹೋಗ್ತಿತ್ತು. ಈಗ ಹೆಂಗ ಪ್ರತಿ ವರ್ಷ ಈ ಎಲ್ಲರೂ ಭಕ್ತರ ಕುಡಿಕೊಂಡು ದೊಡ್ಡ ಪ್ರಮಾಣದಾಗ ಆಚರಿಸುತ್ತ ಈ ಅರ್ಯಾಣ ಸಿದ್ಧ ದೇವರ ಹಾಗೂ ನಮ್ಮ ಅಮೋಘ ಸಿದ್ದೇಶ್ವರ ನಮ್ದು ಇದ್ರಿ ರಾಜಾಪುರದ ಇವೆರಡೂ ಪಾಲಿಕೆ ನಮ್ಮಲ್ಲಿ ಗುಡಿಯ ಬಂದು ನಮ್ಮ ಬೀರ್ ಸಿದ್ದೇಶ್ವರ ಕರ್ಕೊಂಡ ಅದೇ ಪ್ರಕಾರ ನಮ್ಮ ಗ್ರಾಮ ದೇವತ ಆದಂತ ಸಿದ್ದೇಶ್ವರ ಪಲ್ಲಕ್ಕಿ ಕರ್ಕೊಂಡು ಊರಲ್ಲಿ ವಿಜೃಂಭಣೆ ನಡ್ಕೊಂಡು ಬಂದಿದ್ವಿ. ಇದೇ ಪ್ರಕಾರ ನಾವು ಪ್ರತಿ ವರ್ಷ ಅದೇ ಜೋರಿಂದ ನಮ್ಮ ಡೊಳ್ಳ ನಿಶಾನಿ ಡೊಳ್ಳ ಪಲ್ಲಕ್ಕಿ ತಗೊಂಡು ಈ ಅರ್ಯಾಣ ಜಾತ್ರೆಯನ್ನು ಪ್ರತಿ ವರ್ಷ ಸಹ ನಾವು ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಈ ನಮ್ಮ ಊರ 2 ಜಾತ್ರೆ ದೊಡ್ಡ್ರಿ. ಒಂದು ಸಿದ್ದೇಶ್ವರ ಜಾತ್ರೆ, ನಂತರ ಇದು ನಮ್ದು ಅರ್ಯಾಣ ಜಾತ್ರೆ. ಎರಡೂ ಜಾತ್ರೆ ನಾವು ಅತಿ ವಿಜೃಂಭಣೆ ಆಗ್ತಾ ಇತ್ತು. ಎಲ್ಲರೂ ಕೂಡಿ ಮಾಡ್ತೀವಿ. ಅದೇನು ಬೇಗ ಇಲ್ಲ, ಅರ್ಯಾಣ ಸಿದ್ಧ ಸಿದ್ದೇಶ್ವರ ಬೇಕಲ್ಲ. ಯಾವುದವರು ಸಿದ್ದೇಶ್ವರ ನಮ್ಮ ಬೀರಪ್ಪನ ಕರ್ಕೊಂಡು ಇಲ್ಲಿ ಅಮಲಿ ಕೂಡ ತಗೊಂಡು ಈ ನಮ್ಮ ಬೀರಸೇನ ತಗೊಂಡು ಹೊಂದ ಜಾತ್ರೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಆಮೇಲೆ ಅಂದ್ರೆ ಇವ ಸಿದ್ದೇಶ್ವರ ಜಾತ್ರೆಯಲ್ಲಿ ಅರ್ಯಾಣ ಸಿದ್ಧರಲ್ಲಿ ಯಾವ ಜಾತ್ರೆ ನಮ್ಮ ಬೀರದೇವ್ರ ಜಾತ್ರೆ ಗುಡಿ ಬಂದು ಇಲ್ಲಿ ಅಮಲಿ ಕೂಡ ತಂದು ಇಲ್ಲಿ ನಮ್ಮ ಬೀರಪ್ಪನ ಕರ್ಕೊಂಡು ಹೋಗಿ ಜಾತ್ರೆ ಪ್ರಾರಂಭ ಆಗ್ತದೆ. ಬಟ್ ಈ ಬೋರ್ಗಾಂವ್ ಗ್ರಾಮಕ್ಕ ಮತ್ತೆ ಯಲಪರಟ್ಟಿಗೆ ಮತ್ತೆ ಈ ಬೋರ್ಗಾಂವ್ ಗ್ರಾಮದೊಳಗ ಅರ್ಯಾಣ ಸಿದ್ದೇಶ್ವರ ಬಂದು ಯಾವ ರೀತಿಯಲ್ಲಿ ಉದ್ಭವ ಮೂರ್ತಿಯಾಗಿ ನೆಲೆಸ್ಯಾರ? ಬೋರ್ಗಾಂವ್ ಅಂದ್ರೆ ಹೆಂಗಿತ್ರಿ, ಅಲ್ಲಿ ಕಿಲ್ಲಾರ ಕಾಯ್ಕೋತ ಬರ್ತ ಊರಾಗ ಒಂದು ವಸ್ತಿ ಮಾಡಿರ್ರಿ. ಊರಾಗ ಒಂದು ವಸ್ತಿ ಇತ್ರಿ, ಅಲ್ಲಿ ನಿತ್ತ ಇಲ್ಲಿ ಬಂದಿದಾರ್ರಿ. ಇಲ್ಲಿ ಬಂದು ಕಿಲ್ಲಾರ ಇದು ದೊಡ್ಡ ಪಲ್ಯದ ಅರಣ್ಯ ಇತ್ರಿ. ಅರಣ್ಯದಾಗ ಬಂದ್ ನೋಡ್ರಿ ಇಲ್ಲಿ ಒಂದ್ ದಿವ್ಸ ವಸ್ತಿ ಮಾಡಿ ಮುಕ್ಕಾಮ್ ಮಾಡಿ ಇಲ್ಲಿ ಸ್ವಯಂಭೂ ಲಿಂಗಾಗಿ ಬೆಳೆಸ್ಯಾರ್ರಿ ಅವ್ರು. ಆಯ್ತ ಹಂಗ್ರಿ ಮಾಡ್ರಿ ಅಂತ ಹಿಂಗ ಸಣ್ಣ ಪಲ್ಲ ಗುಡಿತ್ರಿ ಅಂತ ಇವ್ರು ರಾಮತ್ಯಗಳ ಮುಂದ್ ಹಿಂಗ ಬೆಳೆಸಿ ಮಟ್ಟೆ ದೊಡ್ಡ ಪ್ರಮಾಣದ ಗುಡಿ ಮಾಡಿರಿ. ಈ ಒಂದು ವಿಚಾರ ಏನ್ರಿ ನಿಮ್ಗೆ ಕೇಳಿದ್ರೆ, ಬಟ್ ಈಗ ಸುಮಾರು ವರ್ಷಗಳ ಹಿಂದೆ ಅಂದ್ರೆ ಇತ್ತೀಚೆಗೆ ಅಷ್ಟೇ ಇದು ಅರ್ಯಾಣ ಸಿದ್ದೇಶ್ವರ ದೇವಸ್ಥಾನ ಒಂದು ಸುತ್ತಮುತ್ತಲು ಒಂದು ಪ್ರಸಿದ್ಧ ಪಡೆದಿದೆ. ಬಟ್ ಈಗ ಎಷ್ಟು ವರ್ಷ ಹಿಂದಿಂದ ಇದೊಂದು ಈಗ ಎಷ್ಟು ವರ್ಷ ಹಿಂದಿಂದ ಅನ್ನೋಕ್ಕಿಂತ ಮೊದ್ಲು ಈ ಅರ್ಯಾಣ ಸಿದ್ಧ ಮಲ್ಕಾರ ಸಿದ್ಧ ಸರ್ವಸೋದರನವರು ಜನಸಂಚಾರ ಮಾಡೋ ಸಂಬಂಧ ಏನು ಆಕಳಗಳನ್ನ ಕೈಕೋತ ಆ ಕಡೆ ಈ ಕಡೆ ಜನಸಂಚಾರ ಮಾಡ್ಕೋತ ಮುಂದೆ ಹೊಂಟಿರು. ಆ ನಮ್ಮ ತಿಳಿದ ಮಟ್ಟಿಗೆ ಅಂದ್ರೆ ಇಲ್ಲಿ ಪೂರ್ವಿ ದ್ವಾಪರ ಯುಗದ ಟೈಮ್ದಾಗ ಈ ಕಡೆ ಅವ್ರು ಹಿಂಗ ಜನಸಂಚಾರ ಮಾಡ್ಕೋತೆಲ್ಲ ಹೋಗಿದ್ರು. ಆದ್ರೆ ನಮ್ಮ ತಿಳಿದ ಮಟ್ಟಿಗೆ
ಯಾವ ಟೈಮ್ನಾಗ ಕೆಲವೊಂದು 50 ವರ್ಷ ಹಿಂದ್ಗಡೆ ಸರ್ವಸಾಧಾರಣ ನಮ್ಮ ತಿಳಿದ ಮಟ್ಟಿಗೆ ಇವ್ರು ಹಿರಿಯರು ಅದಾರ. ಇವ್ರು ಹಿರಿಯರು ಮೊದ್ಲ ಪೂರ್ವಿ ಒಂದು ಸಂದ ಇಲ್ಲಿ ಇವ್ರು ಅಜ್ಜ ಪಂಜಗಳು ಒಂದು ಅವ್ರು ಇಲ್ಲಿ 4-5 ದಿವಸ ಆಗ್ಲಿ ಏನೋ ಒಂದು ಇಲ್ಲಿ ಅರಣ್ಯದಾಗ ಒಂದು ವಸ್ತಿ ಮಾಡಿದಾರೆ. ಹಿಂಗೆ ನಾವು ಕೇಳ್ಕೋತ ಬಂದೇವು ಹಿರಿಯರದಿಂದ. ಆದ್ರೆ ನಮ್ಮ ಕಾಲದಿಂದ ನಾವು ಒಂದು 50 ವರ್ಷಕ್ಕಿಂತ ಹೇಳಿದಾಗ ಇಲ್ಲಿ ಮೊದ್ಲಿಂದ ನುಚ್ಚ ಮತ್ತು ಅಂಬಲಿ ಏನ್ ಪ್ರಸಾದ ಮಾಡ್ತಿದ್ರು ಆ ಇದಾಗಿಂದನು ನಾವು ಸ್ವಂತ ನೋಡೋವು. ಪೈಲ ಏನ್ ಇಷ್ಟು ಬೇದಿದ್ದಿಲ್ಲ. ಆದಾಗ ಆ ಪದ್ಧತಿ ಆಗಿನ ಕಾಲ ಪದ್ಧತಿಲಿ ನುಚ್ಚ ಮತ್ತು ಅಂಬಲಿ ಪ್ರಸಾದ ಮಾಡ್ಕೊಂಡ ಒಂದು ಇಲ್ಲಿ ತಾಸ್ತಾಗಿನ ಮಂದಿನ ಕೂಡಿಸಿ ಪ್ರಸಾದ ಮಾಡಿಸಿ ಇದು ನಾವು ಕಣ್ಣಾರಿನ ನೋಡಿದೆವು. ಆದ್ರೆ ಈಗ ಹೆಂಗನ್ ದಿವಸ ಇದಾದ ಮಂದಿಯಾಗ ಪಬ್ಲಿಕ್ದಾಗ ಸುಧಾರಣೆ ಆದಾಗ ಡೆವಲಪ್ ಮಾಡ್ಕೋತ ಬಂದೆವು. ಆದ್ರೆ ಇಲ್ಲಿ ಪವಾಡವ ಮಾತ್ರ ಸಾಕಷ್ಟು ಅದಾವ. ನಾವು ಇದಕ್ಕಿಂತ ಮುಂಚೆ ನಮ್ಮ ಕಾಡಾಪುರ ಕೇರೂರದಿಂದನೂ ಅಲ್ಲಿ ಅರ್ಚಕರನ್ನ ಕರ್ಸಿದ್ವಿ. ಯಲಪರಟ್ಟಿ ನಮ್ಮ ಚಾಮರಾಜ ಒಡೆಯರ್ನು ಮೇಗಿನ ಮೇಗ ಬರ್ತಾರ. ಅವ್ರು ಸ್ವತಃ ಇಲ್ಲಿ ಸ್ವತಃ ಹೇಳ್ಯಾರ ಹೆಂಗಂದ್ರೆ ನಮ್ಗಿಂತನೂ ಇಲ್ಲಿ ಪೂರ್ವಿ ಮೊದ್ಲಿನ ಜಾಗ ಐತಿ. ಆದ್ರೆ ದೊಡ್ಡ ತಾಕತ್ ನಮ್ಗಿಂತನೂ ಇಲ್ಲಿ ದೊಡ್ಡ ತಾಕತ್ ಐತಿ. ಯಾಕಂದ್ರ ಜನ ಸಂಚಾರ ಮಾಡ್ಕೋತ ಇಲ್ಲಿ ಬಂದಾಗ ಯಾವಾಗ ಒಂದು 4-5 ದಿವಸ ಆಗ್ಲಿ ಏನೋ ಆಗಿತ್ತ ಇಲ್ಲಿ ಸ್ಥಾನಿಕ ಮಾಡಿ ಇಲ್ಲಿ ಒಂದು ದೊಡ್ಡ ಸಿದ್ಧಾಟಿಕೆ ಆಗ್ಬಹುದು ಅಂತ ಹೇಳಿ ಏನದು ಆಗೈತಿ. ಇಲ್ಲಿ ಸಾಕಷ್ಟು ಸಿದ್ಧಾಟಿಕೆ ನಮ್ಮ ನಾವು ಗದ್ಗಿ ನಡೆಸ್ತೇವ. ನಾವು 17ದಾಗ ನಮ್ಗ ಅಮೋಘ ಮುತ್ತೆಯವರ ಕಡೆಯಿಂದ ಮತ್ತು ಶಿರ್ವಾಳ ಮುತ್ಯ ಕಡೆಯಿಂದ ನಾವು ಯಾವ್ದಾಗ ದೀಕ್ಷಾ ತಗೊಂಡ್ವಿ. ದೀಕ್ಷಾ 2017ದಾಗ ಅಲ್ಲಿಂದ ಅಂದ್ರೆ ನಾವು 2009ರಿಂದ ಇಲ್ಲಿ ಸಿದ್ಧಾಟಿಕೆ ನಡೆಸ್ತಾ ಇದ್ದೇವೆ. ಆ ಸಿದ್ಧಾಟಿಕೆ ಪ್ರಕಾರ ಅಂದ್ರ ಕೆಲವೊಂದು ಆಯ್ಸಿದಾಗ ಇದೇನು ಡಾಕ್ಟರ ಜೀವ ತಾಳುದಿಲ್ಲ ನೀವ್ರ ಮನೆಗೆ ತಗೊಂಡ್ ಹೋಗ್ರಿ ಅಂತೇಳಿ ಇಂಥ ಪವಾಡಗಳು ಭಗವಂತನ ಅವ್ರನ್ನ ಆ ಪೇಷಂಟ್ಗಳನ್ನ ಕುದುರೆಗತ್ಲೆ ತಯಾರು ಮಾಡ್ಯಾರ. ಕೆಲವೊಂದು ವಿಷಯ ಹಿಂಗೂ ಅದಾವ. ಯಾವ ಹೆಣ್ಮಗ ಗರ್ಭವತಿ ಇದ್ದಾಗ ದವಾಖಾನೆದ ಸ್ಟೇಟ್ಮೆಂಟು ಇದು ಹುಡುಗಿತ್ರ ಏನ್ ನಿತ್ತಿಲ್ಲ ಏನಿಲ್ಲ ಬರೇ ನೀರ್ ಐತಿ ಅಂತ ಹೇಳಿ ಇಂಥ ಪವಾಡ ನೀರಿದ್ದನ್ನ ಆತನ ಜೀವ ತುಂಬಿಸಿ ಜೀವ ಒಂದು ಹುಡುಗ ಹಿಂಗಂದ್ರ ಇಂಥ ಪೂಜನು ಇಲ್ಲೇ ನಾಂದಿನಿಗಿನು ದವಾಖಾನೆ ಸ್ಟೇಟ್ಮೆಂಟು ನೀರ್ ಐತಿ ಬತ್ತು ಇಲ್ಲಿ ದೇವ್ರಂದನ ಏನ್ ನೀರಿಲ್ಲ ಏನಿಲ್ಲ ನಿತ್ತೈತಿ ಅದು ನಂದು ಆಶೀರ್ವಾದ ಐತಿ ಕೂಸ ಆಗ್ತೈತಿ. ಮತ್ತು ಇಂಥ ಕೆಲವೊಂದು ಸಾಕಷ್ಟು ಪೌರ್ವದವ. ಪ್ರತಿ ವರ್ಷ ನಾವು ಇಲ್ಲಿ ಗುಡಿಯಾಗ ಗಿಡದಾಗಿಂದ ಕೂಸುಗಳನ್ನ ಹಾರಿಸ್ತೇವ್. ಪ್ರತಿ ವರ್ಷ ಒಂದ್ 4-5 ಇರ್ತಾವ. ಇಂಥ ಸಾಕಷ್ಟು ಇಲ್ಲ ನಾವು ಸಿದ್ಧಾರ್ಥಿ ಇಲ್ಲಿ ನಾವ್ ಮಾಡ್ತೀವಿ. ಆ ಇದಾಗ ನಾವು ಹೇಳ್ತೀವಿ ನಿಮ್ಗೆ ಭಗವಂತ ಆಶೀರ್ವಾದ ಮಾಡ್ತಾನ, ಫಲ ಕೊಡ್ತಾನ. ಜಾತ್ರೆಯಾಗ ಬಂದು ಇಲ್ಲಿ ಭಗವಂತಂದು ಏನಿದ್ರು ನೀವು ಹೊಟ್ಟಿ ತುಂಬಿ ಅವನ ಗಿಡದಾಗಿಂದ ಅವನ ಹೆಸರಲ್ಲೇ ಹಾರಿಸ್ಬೇಕು ಅಂತ ಹೇಳಿ ಅದು ಮೊದ್ಲಿಂದನ ಬಂದಂದೈತಿ. ಈಗ ಅದೇ ನಾವು ಮುಂದೆ ಮಾಡ್ಕೊತ ಹೋಗ್ತೀವಿ. ಆ ಪದ್ಲೆ ಮಾಡ್ತಾ ಇದಾರೆ. ಈಗ ನಾಳೆ ಅದನ್ನ ಒಂದು 4-5 ಹುಡುಗರ್ನ ಹಾರಿಸೋರು ಅದಾರ. ಹಿಂಗ್ ಪ್ರತಿ ವರ್ಷ ಇರ್ತಾವ. ಇವು ಅಷ್ಟೇ ಅಲ್ಲ, ಯಾವ ನೌಕರಿ ಸಂದರ್ಭ ಪೇಷಂಟ್ಗಳಂತೂ ಸಾಕಷ್ಟು ನಾವು ಪುಣೆ ಮುಂಬೈ ಇಲ್ಲಿ ಮಠ ಜನ ಬರ್ತಾರ. ಅವು ಎಲ್ಲ ಇವು ಕೈ ಬಿಟ್ಟದ ಡಾಕ್ಟರ್ಗಳ ಮತ್ತು ಭಗವಂತನ ಆಶೀರ್ವಾದ್ಲೆ ಅವ್ರು ಭಂಡಾರ್ಲೆ ಮತ್ತೆ ಕುದುರೆಗತ್ಲೆ ಆಗ್ಯಾರ. ಮತ್ತೊಂದು ವೈಶಿಷ್ಟ್ಯ ಅಂದ್ರೆ ಹೆಂಗಂದ್ರೆ ಈಗ ಕೆಲವೊಂದು ಮಠದೊಳಗ ನಾವು ಜಾತಿ ಮತ ಪಂಥ ಅಂತೇಳಿ ನಾವು ಕೆಲವೊಂದು ವಿಚಾರ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಆರ್ಯನ್ ಸಿದ್ದೇಶ್ವರ ಮಠಕ್ಕೆ ಬರ್ಬೇಕಾದ್ರೆ ಇಲ್ಲಿ ಯಾವ್ದ ಆ ರೀತಿ ಇಲ್ರಿ ಏನಿದೆ ಇಲ್ಲಿ ಬಿರಾಪನ್ ಪಂಥ ಹತ್ತೈತ್ರಿ. ಇಲ್ಲಿ ಹೆಂಗೈತ್ರಿ, ಇಲ್ಲಿ ಅಷ್ಟು ಜೈನ ಸಮಾಜ ನಮ್ಮ ಹಾಲ್ ಮತ್ ಸಮಾಜ ಕೂಡಿ ಒಂದು ಕಮಿಟಿನೂ ಐತಿ. ಅವ್ರ ಮಾರ್ಗದಾಗ ನಮ್ಮ ಪೂಜಾರು ಮಾರ್ಗದಾಗ 2 ಮಂದಿ ಒಂದು ವಿಚಾರ ವಿನಿಮಯದಿಂದ ಈಗ ಸದ್ಯ ಜಾತಿ ಭೇದ ಭಾವ ಏನಿಲ್ಲ. ಜೈನ ಸಮಾಜವು ನಮ್ಮ ಹಾಲ್ಮತ್ ಸಮಾಜವು ಅಷ್ಟು ಕೂಡ್ಕೊಂಡ ಅದ್ರ ಮಾರ್ಗ ಮುಂದಿನ ವಿಚಾರ ಎಲ್ಲ ಮಾಡ್ಕೋತು ಈಗ ಮುಂದೆ ಹಂಗೆ ಇಂಪ್ರೂವ್ಮೆಂಟ್ ಏನೈತ್ರಿ. ನಮ್ಮ ಅರಂಚಿದಲ್ಲಿ ಅಲ್ಲಿ ಜೈನ ಸಮಾಜ ಬಾಳ್ರಿ. ಎಲ್ಲಾ ಕಡೆ ಎಲ್ಲಪರಟೆ ಹೋಗಿ ಅಲ್ಲಿ ಜೈನ ಸಮಾಜ ಮುಂದ್ ಮಾಡ್ತಾರ. ವಿಚಾರ ಫಸ್ಟ್ ಆಗಿ ಏನಂತಂದ್ರೆ ಎಷ್ಟೋ ದೇವರಗಳ ಆಗಿ ಹೋಗ್ಯಾರ. ಬಟ್ ಆರ್ಯನ್ ಸಿದ್ದೇಶ್ವರ ಒಳಗ ಸರ್ವಧರ್ಮವನ್ನ ಮೊದಲ ಜನ್ಮತಾಯಿ ಎಲ್ಲ ಹಿಂದೂ ಸಮಾಜ ಆಗ್ಲಿ ನಮ್ಮ ಮೇಲ್ವರ್ಗದಾಗ್ಲಿ ಎಲ್ಲಾರು ಕೂಡ ತಗೊಂಡು ಹೋಗುವಂತ ದೇವಸ್ಥಾನ ಅಂದ್ರೆ ಆರ್ಯನ್ ಸಿದ್ಧಾಂತ ಮತ್ತೊಂದು ವೈಶಿಷ್ಟ್ಯ ಐತ್ರಿ. ಅದೇ ಅವು ಹೆಂಗ ಜನ ಸಂಚಾರ ಮಾಡೋ ಸಂಬಂಧ ಅಂದ್ರ ಅದು ಒಟ್ಟು ಯಾವ ಧರ್ಮ ಆದಾಯದಲ್ಲ ಒಟ್ಟು ಎಲ್ಲಾ ಧರ್ಮಕ್ಕೆ ಸಂಚಾರ ಮಾಡ್ಕೊತ ಹೋಗನದ್ಕ ಎಲ್ಲಾ ಧರ್ಮ ಸಂಬಂಧ. ಒಂದು ವಿಚಾರ ಏನಂತಂದ್ರೆ ಈ ಗುಡಿ ಬಲಗಡೆ ಸೈಡ್ ಒಂದು ಮರ ಅಂದ್ರೆ ಬೇವಿನ ಗಿಡ ಇದೆ. ಬೇವಿನ ಗಿಡ ಐತ್ರಿ. ಬಟ್ ಅದ ಏನದ ಅಂದ್ರ ದೇವ್ರಿಗೆ ಕೇಳಿದ್ರಿ ಅಂದ್ರೆ ತೆಗಿಬೇಕು. ಹೌದ್ರಿ, ಬ್ಯಾಡ ಅಂದಿರಿ ಒಟ್ರಿ.
ಆ ಗಿಡ ಅದು ಗಿಡದ ಹೆಂಗೈತ್ರಿ ಮೊದ್ಲ ಗಿಡ ಹಂಗ ನೋಡ್ತಂದ್ರ ಕೆಲವೊಂದು ಗಿಡಗಳು ತೆಗದವ್ರಿಗೆ ಸ್ವಲ್ಪ ಅಡಿ ಅರ್ಚನ್ ತೊಂದ್ರೂ ಆಗೈತಿ ಅದ್ರ ಬದ್ದಲ್ಲಿ ನಾವ್ ಈಗ ಹೆಚ್ಚಂದ್ರ ವಿಶ್ಲೇಷಣೆ ಮಾಡೋಕ್ಕಾಗುದಿಲ್ಲ. ಯಾಕಂದ್ರ ಅದು ಅವದೇ ಒಂದ್ ಇದ್ದಂತ ಗಿಡಗಳು ಕೆಲವೊಂದು ಏನೋ ದೇವ್ರಿಗೆ ಇಲ್ಲಿ ಜಾಗದಾಗ ಏನೋ ತೊಂದ್ರೆ ಆಕತ್ನ ತೆಗ್ದೇವು. ಆ ತೆಗಿಕ್ ಹೋಗಿ ಅವ್ರಿಗೆ ಸಂತಾಪನೂ ಆಗೈತಿ. ಅದಕ್ಕ ಈಗ ಅದು ಏನೋ ಅದಕ್ಕೊಂದ್ ಸ್ವಲ್ಪ ತೊಂದ್ರೆ ಆದಾಗ ತಂತನ ಒಡ್ಸೈತಿ. ಅದಕ್ಕೂ ಅದು ತೆಗಿಯಕ್ ಪರ್ಮಿಷನ್ ಕೊಟ್ಟಾರ. ಅದ್ಯಾವ ತೆಗಿತಾ ಅದಕ್ಕೆ ನಾವ್ ತೆಗೆದು ಹಿಂದ್ ಅನ್ಕೋತ ಹಾಗೆ ಮುಂದೆ ಹೊಂಟೈತಿ. ಅದು ಪ್ಯಾಕೆದು ಇಲ್ಲಿ ಗಿಡಗಳು ಕೆಲವೊಂದು ಒಂದ್ ನೀವು ವಿಚಾರ ಮಾಡಿದ್ರೆ ಅದರದಾಗಿ ಅದ ಯಾವಾಗ ಹೋಗ್ತದ ಅದೇ ಮಾಡ್ಬಿಟ್ಟೆವು. ಅದೇ ರೀತಿ ನಾವು ಅದೇ ಮಾಡ್ಬಿಟ್ಟಿದೆ. ಈ ಮೊದಲು ನೋಡ್ರಿ ನಾಯಿ ಓದ್ ಪಡ್ಡೇಕ್ರಿ ಸೂರ್ಯನ್ಕಿನ್ನು ಆಗಿಂದ ಒಳಗ ಬರ್ತೀರಿ ಹೊರಗಿಂದ ಒಳಗ ಬರ್ತೀರಿ ಗದಗಿ. ಅದೊಂದು ವಿಶೇಷತೆ ಹೌದ್ರಿ ಎದುರುಗಡೆ ಗಿಡ ಐತಿ, ಹೌದು ಗಿಡ ಐತಿ, ಪತ್ರ ಶೆಡ್ ಹೊಡೆದ್ರೆ ಎಲ್ಲಾ ಮಾಡ್ರಿ. ಬಟ್ ಯುಗಾದಿ ಪಡ್ಡೆ ದಿವಸ ಅಷ್ಟೇ ಸೂರ್ಯನ್ ತಾಯಿ ಗರಂ ಬಂದಂದ್ರ ನೆಟ್ಟಗ್ ಒಳಗ ಬರ್ತೀರಿ ಕಿರಣ್ ಒಳಗ ಬಂದ್ ಹಿಂಗ್ ಗುಡಿಯೆಲ್ಲ ಲಾಲ್ ಬಂದ್ ಹತ್ತತ್ರಿ ಎಲ್ಲ ಹಾಸ್. ಅಂದ್ರೆ ಗುಡಿ ಕಟ್ಟಿ ಎಷ್ಟು ವರ್ಷ ಆಗಿದೆ? ಅದು ಇತಿಹಾಸ ಇಲ್ರಿ ಅದು ಭಾಳ ಪೂರ್ವ ಐತ್ರಿ. ಅದು ಯಾರಿಗ ಗೊತ್ತಿಲ್ಲ. ನಿಮ್ಗೆ ಏನಿಲ್ಲ ನಮ್ಮ ತಿಳಿದ ಮಟ್ಟಿಗೆ ತಿಳಿದ ಮಟ್ಟಿಗೆ ಅಂದ್ರ ನುಚ್ಚದ ಪ್ರಸಾದ ಆಗ್ತಿತ್ತು. ನುಚ್ಚಾಂಬಲಿ ಆಗ ಹುಗ್ಗಿ ಅನ್ನ ಇದ್ದೇ ಇಲ್ಲ. ಬಂದು ಅಂದ್ರೆ ಮತ್ತೊಂದ್ ಏನ್ ವಿಶಿಷ್ಟ ಐತ್ರಿ, ಈಗ ನಮ್ಮ ಅರೇಂಜ್ ಗುಡಿ ಎಲ್ಪರೇಟಿಗೆ ಐತ್ರಿ ಹಂಗ ನಮ್ ಸಾಕ ಐತ್ರಿ. ಅದ ಜೋಕನಿಟಿಗೆ ಅರೇಂಜ್ ಹಂಗ ಅದಿಗಿಲ್ರಿ. ಅದ್ ಸರಿಯಾಗ ಹಂಗ ಬಿ ಇಲ್ರಿ ಗದಿಗೆ. ಅದ ಮತ್ ನಮ್ಮ ಸೇಮ್ ಐತ್ರಿ ಸೇಮ್ ಐತ್ರಿ ಹಂಗ ಇದ್ರಂಗ ಸೇಮ್ ಐತ್ರಿ. ಆಮೇಲೆ ಚಾಮರಾಜ ಒಡೆಯರ್ ಹೇಳಿದ್ರಿ ಅವ್ ಅಲ್ಲಿ ತಾಕತಿಲ್ ಹೆಚ್ಚೈತಿ ಹೇಳ್ರಿ ಸ್ವತಃ ಚಾಮರಾಜ ಒಡೆಯರ್ ಹೇಳ್ರಿ. ವರ್ಷ ಯಾವ ರೀತಿ ಜಾತ್ರೆ ಅಂದ್ರ ಇದು ಪ್ರತಿ ವರ್ಷ ಯಾವ ಟೈಮಿಗೆ ಜಾತ್ರೆನ ನೀವು ಪ್ರತಿ ವರ್ಷ ರಂಗ ಪಂಚಮಿ ಆದ್ಮೇಲೆ ಮರುದಿವ್ಸ ನಾವ್ರ ಕರಿ ಕಟ್ತೇವೆ. ಹತ್ ದಿವ್ಸ ಪಾಲಕಿ ರಂಗ ಪಂಚಮಿ ದಿವ್ಸ ಕರಿ ಕಟ್ಟಿ ಮರುದಿವ್ಸ ನಾವ್ರ ಪಾಲಕಿಗಳೆಲ್ಲ ಮೆರವಣಿಗೆ ಸಹಿತ ವಾಲ್ಗೊಡ್ಡಿ ಸಹಿತ ತಂದು ಇಲ್ಲಿ ನಾವು ಪಾಲಕಿ ಬಸ್ ವಿಜೃಂಭಣೆಯಿಂದ ಮುಂದಿನ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ. ಎಷ್ಟು ದಿವಸ ಜಾತ್ರೆ ಇರ್ತದೆ? 3 ದಿವಸ ಇರ್ತದೆ. 3 ದಿವಸ ಕರಿ ಹಿಡ್ಕೊಂಡು 4 ದಿವಸ ಆಗ್ತೈತಿ. ಮತ್ ಕರಿ ಬಿಟ್ಟ 3 ದಿವಸ ಜಾತ್ರೆ ಆಗ್ತೈತಿ. ಅಂದ್ರೆ ಇದು ಕರಿ ಕಟ್ಟೋದು ಏನೋ ಸಂಪ್ರದಾಯ ಅದಲ್ಲ, ಜೈನ ಸಮಾಜದಿಂದ ಏನೋ ಅದನ್ರಿ? ಹಾ ಜೈನ ಸಮಾಜ ಹೆಂಗ ನಮಗ್ ಈ ಭಾಗದ ಅಷ್ಟೊಂದು ಇದು ಅದು ಕೆಲವೊಂದು ಅರೇಂಜ್ನು ಇತಿಹಾಸಗಳು ನಮ್ಗೆ ಅಷ್ಟು ಗೊತ್ತಿಲ್ಲ. ಈಗ ಹೆಂಗ ನಮ್ಗೆ ಸ್ವಲ್ಪ ಅವ್ನು ಯಾವ ರೀತಿಲಿ ಮಾಡ್ಬೇಕಂದ್ರೆ ಅದ ಕೆಲವೊಂದು ನಾವು ಪರಿವರ್ತನೆ ಮಾಡ್ಕೋತ ಹೊಂಟಿದೀವಿ. ಅಂತ ಈ ಕರಿನು ಮೊದ್ಲು ಪೂರ್ವಿ ಕಟ್ತಿದ್ದಿಲ್ಲ. ಈಗ ನಮ್ಗ ಮಾರ್ಗದರ್ಶನ್ ಚಾಮರಾಜ ಒಡೆಯರು ಎಲ್ಲ ದೇವ್ರದ್ದು ಜಾತ್ರೆ ಮಾಡಿದ್ರೆ ಕರಿ ಕಟ್ಟಬೇಕಾಗ್ತೈತಿ ಕಂಪಲ್ಸರಿ. ಹಂಗ ನಾವ್ರಿಗೆ ಕೆಲವೊಂದ್ ದಿವಸದಿಂದ ಇದು ಕರಿ ಸಂಪ್ರದಾಯವನ್ನು ಮಾಡ್ಕೋತ ಹೊಂಟಿದ್ದೇವೆ. ಅದಕ್ಕ ರಾಮ ಫಿರ್ಗನ್ ಅವ್ರ ಅಂತೇಳಿ ಹಿರಿಯರ್ ಅದಾರ. ಅವರು ನಾವು ಊರ್ ಗೌಂಡ್ರಿ ಸ್ವಲ್ಪ ಕೇಳಿದ್ವು. ಅಲ್ಲಿಂದ ದೇವ್ರ ಕೌಲ್ನು ಇವ್ರ ಹೆಸರಾಯ್ತು. ಅದಕ್ಕ ಇವ್ರ ಸಾಯಂಕಾಲ ಇವ್ರ ಮನ್ಯಾಗ ಹೆಣ್ಮಕ್ಳು ಏನ್ ಇದ್ದುದೆಲ್ಲ ತಲೆ ಮೇಲೆ ನೀರ್ ಹಾಕೊಂಡು ಮನಿ ಎಲ್ಲ ಸ್ವಚ್ಛ ಮೊದ್ಲೇ ಮಾಡಿರ್ತಾರ. ಆ ಪತ್ಲೆ ದೇವ್ರನ್ನ ಏನ್ ಕರಿ ಕಟ್ಬೇಕಾದ್ರ ಏನ್ ಅನ್ನದೆಲ್ಲ ಮಾಡ್ಕತೈತಿ ತರಗ ಕರ್ಜಕ್ಕೆ ಇನ್ನಿತರ ಏನ್ ಇದಾವ ಅವೆಲ್ಲ ಮಾಡಿ ಮಡಿದಿಂದೆಲ್ಲ ಮಾಡ್ತಾರೆ. ಮಾಡಿ ಅವ್ರ ಮನೆಗೆ ಭಗವಂತನ ಕರ್ಕೊಂಡು ಹೋಗಿ ಅಲ್ಲಿಂದ ಕರಿನ ಅವ್ರು ತಗೊಂಡ್ ಬಂದು ಕರಿ ಕಟ್ತೇವೆ. ಇದು ಒಂದ್ ಪರಂಪರೆ ಕರಿ ಕಟ್ಟೋದು ಚಾಲು ಐತಿ. ಇತ್ತೀಚೆಗೆ ಅಷ್ಟೇ ಕರಿ ಕಟ್ಟಿದ ಜಾತ್ರೆ ಪ್ರಾರಂಭ ಆಗಿದೆ. 4-5 ವರ್ಷ ಐತ್ರಿ. 4-5 ವರ್ಷ ಚಲೋ ಐತ್ರಿ. ಅಂದ್ರೆ ಈಗ ಸ್ವಲ್ಪ ಅದಕ್ಕಿಂತ ಹೆಚ್ಚಾಗಿ ಬೆಳೆದದಲ್ಲ. ಹಾ ಬೆಳೆದ್ರಿ. ಅಂದ್ರೆ ಇಲ್ಲಿ ಸ್ಥಳೀಯರಿರ್ತಕ್ಕಂಥ ಸುತ್ತಮುತ್ತಲಿನ ಬೆಂಬಲ ಕೊಟ್ಟಾರ. ಹೌದೌದು. ಇಲ್ಲಿ ಸರ್ ಒಂದ್ 3 ಕ್ವಿಂಟಲ್ ತಕ ಹುಗ್ಗಿ ಕುದಿತಿ ಮಾಡ್ತೇವ್ರಿ. ಒಂದ್ 7 ಕ್ವಿಂಟಲ್ ತನ ಅನ್ನದಾನ ಆಗ್ತೈತಿ. ಇಷ್ಟೇ ನಿಮ್ಮ ಬಂದಿದ್ದಕ್ಕ ನಿಮ್ಗೆ ನಮ್ಮ ಎಲ್ಲಾ ಕಮಿಟಿ ವತಿಯಿಂದ ಧನ್ಯವಾದಗಳು ಆಚಿ ಮಾಡ್ತೀವಿ. ಏನ್ ಆರ್ಯಾನ ಸಿದ್ದೇಶ್ವರ ನಿಮ್ಮ ಒಳಗ್ ಬಂದ್ ಇಷ್ಟ ನಿಮ್ಮನ್ನ ಹತ್ರ ಕರ್ಕೊಂಡ್ ಜಾತ್ರೆ ಮಾಡೋದ್ ಎಷ್ಟ್ ಖುಷಿ ಅನಸ್ತದ್ರಿ? ಬಾಳ ಖುಷಿ ರೀ. ಎಲ್ಲಿಂದ ಚಾಲು ಆತ್ರಿ ನಿಮ್ ಜೀವನ ಪ್ರಯಾಣ? ನಾವು ಸಣ್ಣಗಿರ್ತದಿಂದ ಇಲ್ಲಿ ಆಡ್ಕೋತ ಕುಂತಿದ್ವು. ಅವಾಗ ಏನ್ ಇರ್ಲಾಗಿತ್ತು. ನಾವ್ ಯಾವಾಗ ಚಿಡಿ ಕೈತ ಅವಾಗ 8 ರೂಪಾಯಿ ಪಟ್ಟಿಗೋಳಿ ಮಾಡಿ ಚಾಲು ಮಾಡಿದ್ವು ದಂಧೆ. ಅಲ್ಲಿಂದ ಮುಂದೆ ಏಸ್ ಬತ್ ಈಗ ಮಂದಿ ಪಾಶಿ 1000 ಗಟ್ಲೆ ಪಟ್ಟಿ ಕೊಡ್ತಾರು. ಹಂಗ ವಾರ್ಸ್ಕೋತ ಜಾತ್ರೆ ಮುಂದೆ ಹೊಂಟಿತಿ. ಮತ್ತೆ ಯಾನ್ ಕಮ್ಮಿ ಬಿಡಲ್ಲ ಏನಿಲ್ಲ. ಯಾನ್ ಹಿಡಿದಿ ಅದ್ ಮುಗಿಸ್ಕೋತ ಹೋಗ್ತಾ ದೇವ್ರ. ನಮ್ಗೆ ಯಾನ ಅಡ್ಸಲಿ ಕೆಡದಿಲ್ಲ. ಅಂದ್ರ ಜನರಿಗೆ ದೇವ್ರ ಕಷ್ಟ ಪರಿಹಾರ ಮಾಡ್ತಾನಿಲ್ಲ ಅನ್ನೋದು ನಮಗ್ ಗೊತ್ತಾಗಲ್ರಿ. ಬಟ್ ನಿಮ್ಗೆ ಎಷ್ಟು ದೇವ್ರ ಹೊಲದಾನ್ರಿ? ಅಂದ್ರೆ ಯಾನ್ ನಿಮಿತ್ತವಾದ ಶಬ್ದದಂಗೆ ಅದ್ರ ಒಟ್ಟ ನಮ್ಗೆ ಯಾನ್ ಅಡ್ಸನ್ ಬಂದಿಲ್ಲ. ಯಾನ್ರ ನೆಮ್ಸ್ಕೊಂಡ್ ಹೋದಕ್ಕೆ ಅದ್ ಹಂಗೆ ಆಗೈತಿ. ಎಲ್ಲಾ ಜನರಿಗೆ ಮೇಲೆ ಹೇಳೋಣ ಅವ್ರ ಮೇಲೆ ಕೇಳ್ಕೊಂಡು ಹಂಗ ಇವತ್ತಿನ ನಡೆದೈತಿ. ಒಟ್ಟ ಆರ್ಯಾನ ಸಿದ್ದ ನಿಮ್ಮ ಮನೆ ಎಲ್ಲಾ ನಿತ್ ಕಾಯ್ಲತಾನ್ರಿ. ಒಳ್ಳೆ ರೀತಿ ಒಳಗೆ ಎಲ್ಲಾ ನಡೆದ ಖರೆ ಆಗಿದ್ದಕ್ಕೆ. ಇದೇ ರೀತಿ ನಿಮ್ಮ ಇದು ಇರುಸ್ತಾನ ಪರಂಪರೆ ಇರುಸ್ತಾನ ಬೆಳೆಸಿ ಹೋದ್ಮೇಲೆ ಮುಂದಿನ ಪೀಳಿಗೆಗೆ ಚಲೋ ಆಗ್ತದ್ರಿ. ಆಗ್ತೈತ್ರಿ. ಮತ್ ಈಗ ಏನಾಯ್ತ್ರಿ 2 ವರ್ಷ ಹಿಂದ್ಗಡೆ ಸ್ವಲ್ಪ
ಆ ಕರಿ ಕಟ್ಟೋದೊಂದು ಎಲ್ಲಾರು ಕೊಡ್ಕೊಂಡು ನಮ್ಗೆ ಹೇಳು ದೇವ್ರಿಗೆ ಕೌಲತ್ತನ ನಮ್ಗೆ ಇದು ಬರ್ತದ. ಎಲ್ಲಾ ಜನರಿಗೆಲ್ಲ ಕೇಳಿ ನೋಡ್ರಿಪ್ಪ ನೀವ್ ಯಾರು ಮಾಡೋರಿದ್ರು ನೋಡ್ರಿ ಅಂತಂದು ಜನ ಅನ್ಕೈತಿ ಎಲ್ಲ ನೀವ್ರೇ ಮಾಡ್ರಿ ಅಂದ್ರೆ ನಮ್ ಕೈ ನೀನ್ ದೇವ್ರ ಬಂದ ಕರಿ ಕಟ್ಟಿ ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ವು. ದೇವಟ್ಟು ಕರಿ ಮುಗಿಸಿ ಪುಂಜಾರಿ ಹೊಡ್ಕೊಂಡು ಯಾನ್ 10 ಮಂದಿ ಬರ್ಲಿ 50 ಮಂದಿ ಬರ್ಲಿ ಅವ್ರಿಗೆ ಊಟ ಹಾಕಿ ಕೊಡಿ ಹತ್ ಕೊಡೋದ ಹಿಂಗ್ ನೇಮಿಸಿದೆವು. ಎಲ್ಲಾ ಕಡೆದ ಒಂದ್ ಕಡೆ ನೋಡಿತಂದ್ರ ನಿಮ್ದ ಜೈನ ಸಮಾಜ ಅಲ್ರಿ? ಜೈನ ಸಮಾಜ ರೀ. ಎಲ್ಲಾ ಕಡೆನೂ ಒಂದ್ ಪದ್ಧತಿ ನೋಡಿತಂತಂದ್ರಿ ಇಲ್ಲಿ ಬೋರ್ಗಾಂವ್ ಗ್ರಾಮದೊಳಗ ಜೈನ ಸಮಾಜ ಬಹಳ ಉತ್ತಮ ಆಗ್ಯದಲ್ರಿ. ಅಂದ್ರೆ ಎಲ್ಲಾರನು ತಗೊಂಡ್ ಎಷ್ಟ್ ಚಂದ ಕಾರ್ಯಕ್ರಮಗಳನ್ನ ಮಟ್ಟೆ ಜೈನ ಸಮಾಜ ಐತಿ ಊರಾಗ. ನಮ್ಮಲ್ಲಿ ಮೊಟ್ಟೆ ಜೈನ ಸಮಾಜ ಐತಿ. ಎಲ್ಲಾರು ಜೈನ ಸಮಾಜ ಕೂಡಿ ಜಾತ್ರೆ ಮಾಡ್ತೀವಿ. ಅದ್ರಲ್ಲ ಅಂದ್ರೆ ಇಲ್ಲಿ ಎಲ್ಲಾ ನಿಮ್ ಸಮಾಜ ಎಲ್ಲ ಕೂಡಿ ಎಷ್ಟು ಚಂದ ಬೆಂಬಲ ಕೊಡ್ತೀರಲ್ರಿ? ಎಲ್ಲಾರು ಯಾರು ಹಳ್ಳಿಯವ್ರದವ್ರು ಎಲ್ಲಾರು ಗುಡಿಯಾಗಿ ಎಲ್ಲಾರು ಮಾಡ್ತೇವ್. ಯಾರು ಸಿಟ್ಟ ಬೆಟ್ಟ ಏನ್ ಮಾಡ್ಲಾ ಏನಿಲ್ಲ ಎಲ್ಲಾರು ಗುಡಿಯಾಗ ಬಂದ್ ಎಲ್ಲಾ ಪೈಲ ಬರ್ಲಿರ್ ಅವ್ರು ಹಿಂಗ್ ಬಂದ್ 2 ಜನ ದುಡ್ಕೋತಾರ. ಒಟ್ಟು ಒಳ್ಳೇದಾಗಲ್ರಿ. ಇದೇ ರೀತಿ ಮತ್ ಇರುವಂತ ದೇವಸ್ಥಾನಗಳು ಅಂದ್ರೆ ಇಂತ ದೇವಸ್ಥಾನಗಳು ನಿಮ್ಮಂತ ಹಿರಿಯರ ಮಾರ್ಗದರ್ಶನದೊಳಗೆ ಇವು ನಡಿಬೇಕಾಗ್ತದ್ರಿ. ಯಾಕಂತಂದ್ರ ಇಲ್ಲಿ ಎಲ್ಲಾ ನಾವ್ ಅನ್ನಕ್ ಬರಲ್ರಿ, ನೀವು ಅನ್ನಕ್ ಬರ ಅಂದ್ರೆ ಎಲ್ಲಾರು ಒಳಗದ ಒಂದು ದೇವಸ್ಥಾನ ಬೆಳಿಬೇಕಾಗ್ತದ್ರಿ. ಒಳ್ಳೆ ರೀತಿ ನೀವು ದೇವಸ್ಥಾನ ಬೆಳೆಸ್ತಾ ಇದೀರಿ. ನಿಮ್ಗೆ ಆರ್ಯಾನ ಸಿದ್ದೇಶ್ವರ ಇನ್ನಷ್ಟು ಸಿದ್ದೇಶ್ವರ ಮಹಾರಾಜ್ಗೆ ಜೈ. ನಿಮ್ಗೆ ನಮಸ್ಕಾರ ಮಾಡಿ ನಮಸ್ಕಾರ. ಬಹಳಷ್ಟು ವಿಚಾರಗಳ ಯಾಕಂತಂದ್ರ ಹೊನ್ನ ಚೌಡಲಮುತ್ತ ತಾಯಿ ಜನ್ನವ ತಾಯಿ ಉದುರೊಳಗ ಜನಿಸಿ ಬಂದಿರತಕ್ಕಂತ ಆರ್ಯಾನ ಸಿದ್ಧ ಮತ್ತು ಮಲಕಾರ ಸಿದ್ಧ ಅಂದ್ರ ಇವ್ರಿಗೆ ವರವಿನ ಮಕ್ಕಳು ಅಂತೇಳಿ ಕರೀತಾರ. ಆರ್ಯಾನ ಸಿದ್ಧಗ ಮತ್ತು ಮಲಕಾರ ಸಿದ್ಧಗ ವರವಿನ ಮಕ್ಕಳು ಅಂತೇಳಿ ಕರೀತಾರ. ಯಾಕೆ ಇವ್ರಿಗೆ ಅಂತಂದ್ರೆ ಇಷ್ಟೊಂದು ಮಾನ್ಯತೆ ಇದೆ ಅಂತ ಕೇಳಿದ್ರ ಸಾಕಷ್ಟು ಒಂದ್ ಕಾಲದಾಗ ಜನ್ನವ ತಾಯಿ ಅಂದ್ರ ಆರ್ಯಾನ ಸಿದ್ಧನ ತಾಯಿ ಅಲ್ಲಿ ಯಲ್ಪರಟ್ಟಿಗೆ ಹೋಗ್ಬೇಕಾರ ಸಂಚಾರ ಮಾಡ್ಕೊತ ಹೋಗ್ಬೇಕಾರ ಅಂತ ಟೈಮ್ದೊಳಗ ತೊಡೆಯ ಚರ್ಮವನ್ನ ತೆಗೆದ ತಾಯಿಗೆ ಚಪ್ಪಲಿಯನ್ನ ಮಾಡಿ ಕೊಟ್ಟಿರ್ತಕ್ಕಂತ ಮಾದರ್ ಚೆನ್ನಯ್ಯನ ನಾವು ನೆನ್ಸ್ಕೋಬೇಕು. ಯಾಕಂತಂದ್ರ ಪ್ರತಿಯೊಂದು ಆರ್ಯಾನ ಸಿದ್ಧನ ದೇವಸ್ಥಾನದೊಳಗ ಅವ್ರಿಗೊಂದು ಮಾನ್ಯತೆ ಅದ. ಅಂತ ಒಂದು ಸಿಸ್ಟಮೆಟಿಕ್ ದೊಳಗೆ ಆರ್ಯಾನ ಸಿದ್ದೇಶ್ವರ ಯಾಕಂತಂದ್ರ ಬೋರ್ಗಾಂವದೊಳಗ ಇದು ಸ್ಥಾಪನೆ ಮಾಡಿದ ಆರ್ಯಾನ ಸಿದ್ಧಲ್ಲ, ಇದು ಉದ್ಭವ ಮೂರ್ತಿ ಐತಿ. ಹಾ ರೀ. ಮತ್ತ ಆದಷ್ಟು ಜನ ಆರ್ಯಾನ ಸಿದ್ಧರ ಭಕ್ತರು ಏನಿದಾರಲ್ಲ ಇಂತಲೇ ಬಂದು ಈ ಆರ್ಯಾನ ಸಿದ್ಧನ ಚರಿತ್ರೆಯನ್ನ ಇನ್ನಷ್ಟು ಬೆಳೆಸುವಂತ ಒಂದು ಪ್ರಯತ್ನ ಮಾಡ್ರಿ. ಈ ಭಗವಂತನ ಪುಣ್ಯ ಭೂಮಿ ಒಳಗ ಬಂದ ನಾಮಸ್ಮರಣೆ ಒಳಗ ಒಂದ್ ಸ್ವಲ್ಪ 5 ನಿಮಿಷ ಕಾಲ ಕಳೆದ್ರ ಏನೋ ಒಂದು ವಿಶೇಷ ಅನಿಸ್ತದ ಇಲ್ಲಿ. ಯಾಕಂದ್ರೆ ನಾನು ಬಂದ ತಕ್ಷಣ ನೋಡಿದ್ದು ಇಲ್ಲಿ ಒಂದು ಗಿಡ ಇರೋದ್ರಿಂದ ನನಗೂ ಬಹಳಷ್ಟು ಚಲೋ ಅನಿಸದ. ಇಲ್ಲಿ ಏನೋ ಒಂದು ವಿಶೇಷತೆ ಅನಿಸ್ತದ. ಯಾಕಂದ್ರೆ ಸುಮಾರು ಒಂದು 500-600 ವರ್ಷ ಹಿಂದ್ಗಡೆ ಕಟ್ಟಿರ್ತಕ್ಕಂತ ಗಂಚಿನ ಗುಡಿ ಅಂತಾರ ಇದಕ್ಕೆ. ಹಾ ರೀ. ಇದು ಗಂಚಿನ ಗುಡಿ ಅಂತೇಳಿ ಕರಿತಾರೋ. ಅಂದ್ರೆ ಅವಾಗ ಗಂಚಿನ ಅಂದ್ರೆ ಎತ್ತುಗಳ ಹುಡುಗಿ ಗಂಚ ತೆಗೆದ ಗುಡಿ ಕಟ್ಟಿರ್ತಕ್ಕಂತ ಜಾಗದ ಒಂದೊಂದು ಗ್ವಾಡಿ ಎಷ್ಟು ಅಡಾಗಲದ ಅಂದ್ರೆ 3 ಫೂಟ್ ಇದ್ದಿರ್ಬೋದ್ರಿ. 3-4-5 ಫೂಟ್ ಗ್ವಾಡಿ ಅದ. ಇಂತ ಒಂದು ಸತ್ಯ ಸಿದ್ಧರ ಸ್ಥಾನ ಅದ. ಇಂತ ಒಂದು ಸತ್ಯ ಸಿದ್ಧರ ಸ್ಥಳಕ್ಕೆ ಬಂದು ಆದಷ್ಟು ಜನ ಹೆಚ್ಚು ದರ್ಶನ ಮಾಡ್ರಿ. ಇಂತ ಪುಣ್ಯ ಭೂಮಿಯನ್ನು ಬೆಳೆಸ್ರಿ. ಯಾಕಂದ್ರೆ ನಾಳೆ ಇದು ಜಾತ್ರೆ ನಿಮಿತ್ತವಾಗಿ ನಾಳೆ ಶರ್ತಿ ಇಟ್ಟಾರ. ಮತ್ತ ಮಕ್ಕಳ ಆಗದೆ ಇರೋವರಿಗೆ ಮಕ್ಕಳನ್ನ ಕೊಟ್ಟಿರ್ತಕ್ಕಂತ ನನ್ನ ಆರ್ಯಾನ ಸಿದ್ದೇಶ್ವರ ಮತ್ತ ಬಹಳಷ್ಟು ಜನರಿಗೆ ಕಷ್ಟಗಳನ್ನ ಪರಿಹಾರ ಮಾಡಿ ಇಲ್ಲಿ ಇವತ್ತು ಗುಡಿಗೆ ಬಂದ ಅವ್ರೆಲ್ಲಾ ಭಕ್ತಾದಿಗಳ ಭಂಡಾರ ಹಾರಿಸಿ ದೇವರ ಜಾತ್ರೆಯನ್ನ ಚಾಲನೆ ಕೊಡ್ತಾರ. ಅಂತ ಒಂದು ವಿಶೇಷವಾದ ದೇವಸ್ಥಾನ. ಆದಷ್ಟು ನೀವು ಬರೀ ನಿಮ್ಮವ್ರನ್ನು ಕರ್ತನ್ನಿ ಅಂತ ಹೇಳ್ತಾ ನಾನು ಆದಷ್ಟು ಆದಷ್ಟು ತಿಂಗಳಿಗೊಮ್ಮೆ ಇಲ್ಲಿ ಬಂದ್ ಒಂದೊಂದು ಅಪ್ಡೇಟ್ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ತೀನಿ. ಯಾಕಂತಂದ್ರೆ ಬಹಳಷ್ಟು ದೇವಸ್ಥಾನಗಳನ್ನ ನಾವೇನು ಬೆಳೆಸಿದೇವ ಅಂತ ಹೇಳತ್ತಿಲ್ಲ, ನೀವೆಲ್ಲರೂ ಕೂಡ ಬೆಳೆಸಿರಿ. ಅಲ್ಲಿರುವಂತ ಚರಿತ್ರೆಗಳನ್ನ ನಮ್ಗೆ ತಿಳಿಸೇವ ಅಷ್ಟ. ಆದಷ್ಟು ಹೆಚ್ಚು ಜನ ಇಂಥ ದೇವಸ್ಥಾನಗಳಿಗೆ ಭೇಟಿ ಕೊಡ್ರಿ. ನಿಮ್ಮಲ್ಲಿರುವಂತ ಕಷ್ಟಗಳನ್ನ ದೇವ್ರ ಹತ್ರ ಹೇಳ್ಕೊಡಿ. ಯಾಕಂತಂದ್ರೆ ಕಷ್ಟಗಳಿಗೆ ಹೇಳಿ ದೇವ್ರ ಅದನ್ನ ಅಂತೇಳಿ ದೇವ್ರಿಗೆ ಹೇಳ್ಬೇಡ್ರಿ ಕಷ್ಟ ಇದೆ ಅಂತೇಳಿ. ಅಂತ ಒಂದು ಪುಣ್ಯ ಭೂಮಿ ಒಳಗೆ ನಾವೆಲ್ಲಾರು ಬಂದು ಇವತ್ತು ದರ್ಶನ ಮಾಡ್ಕೊಂಡು ಹೊರಟಿದೇವಿ. ಆದಷ್ಟು ಮತ್ತೊಮ್ಮೆ ಇಲ್ಲಿ ಬಂದ ದೇವಸ್ಥಾನಕ್ಕೆ ಬಂದು ಚರಿತ್ರೆಯನ್ನ ತಿಳ್ಕೊಂತ ಒಂದು ವ್ಯವಸ್ಥೆ ಮಾಡ್ತೇವೆ. ಧನ್ಯವಾದಗಳು. ನಿಮ್ ಎಲ್ಲರ ಆಶೀರ್ವಾದ ಇರಲಿ. ನಿಮ್ಗೆ ಆ ಆರ್ಯಾನ ಸಿದ್ದೇಶ್ವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಮಸ್ಕಾರ. ನಮಸ್ಕಾರ ಎಲ್ರಿಗೂ.